ಭೀಮಕ್ಕ ಎಷ್ಟೊತ್ತು ಮಾಡ್ತೀವಿ, ಹೋಗಿ ಜಲ್ದಿ ಕರ್ಕೊಂಡು ಮನೆ ಹತ್ರಕ್ಕೆ. ಅದೇನು ನೋಡಿ ಇದು ಮಾಡಿಸು ಒಂಚೂರು. ಸರಿ ತಗ ಹೋಗ್ತೀನಿ ನಾನು ಹುಡುಗಿ ಕರ್ಕೊಂಡು. ಏನಪ್ಪ ನಿಮ್ಮ ಸಾವುಕಾರಿಗೆ ಹೇಳಪ್ಪ, ನಾನು ಹೋಗ್ತೀನಿ ಸರ್ನಾತ್ಲಾಗೆ ಮನೆ ಕಡೆಗೆ. ಅಜ್ಜಿ ತಡ್ಕೊಳಕ್ಕಾಗ್ತಿಲ್ಲ ಅಜ್ಜಿ, ನನಗೆ ಭಾಳ ಉರಿತೈತೆ ಕಣಜ್ಜಿ. ಅಜ್ಜಿ ಏನನ ಮಾಡಜ್ಜಿ, ನನಗೆ ಆಗ್ತಿಲ್ಲ ಕಣಜ್ಜಿ. ಸುಮ್ಕಿರೋ, ಒಳ್ಬೇಡ, ಏನಾಗಲ್ಲ. ಈಗಿನ ಅದು ಔಷಧಿ ಹಾಕಿನಲ್ಲ, ಸಂಜೆ ಅಷ್ಟೊತ್ತಿಗೆ ಅಳಾರ ಹಾಕತ್ತೆ. ಒಳ್ಬೇಡ, ಸುಮ್ಮನಿರೋ. ಅಲ್ಲಿ ಏನೋ ಅದು ಎಂಥ ಶೋಳೋ ಏನೋ. ಅಯ್ಯವ್ವ ನನಗೆ ನೀನು ಯಾಕನ ಕರ್ಕೊಂಡೋದು ಅನಿಸ್ತೈತವ ಇವಾಗ. ಸಾಕಾಗ್ಬಿಟ್ಟತ್ ನೋಡಿ, ಬಿಸ್ಲಾಗ ಅಲ್ಲಿಂದ ಬಂತು ಇದ್ರಾಗೊಂದು ಬಿಡವತ್ಲಾಗ ನಮಗಂತೂ ಏನೋ ಒಂದು ವಾಸನ ಏನೋ. ಆಗ ಯಾಕೆ ಮಕ್ಕ ಹಿಂಗೆ ಕುಂತೀರಾ ಹೊರಗೆ? ನಿಮ್ಮ ಮೊಮ್ಮಗಳ ಕಳ್ತಿದ್ದಾಳೆ ಏನಂತ ಅವಳಿಗೆ? ಏನು ಮತ್ತೆ ರೋಗನ ಹೊಡೆದಿಡಲ್ಲ ಏನಂತ? ಅಯ್ಯಾಕ ನೀನು ನಮ್ಮ ಅತ್ತೆ ಜೊತೆ ಬೆಳಿಗ್ಗೆ ಈರುಳ್ಳಿ ಕಳೆ ತಂತ ಹೋಗಿದ್ದಲ್ಲೇ, ಯಾಕೆ ಮಧ್ಯಾಹ್ನಕ್ಕೆ ಬಂದ್ರಂಗಿದೀಯಾ? ಏನೋ ನಿನ್ನ ಮೊಮ್ಮಗಳು ಅಲ್ಲಿ ಕುಡಿಕೆ ಬಂದದ್ಲೇನು ಹೊಲ್ತಕ್ಕನೆ ರೋಗ ಮತ್ತೆ ನಾನು ಹೊಡೆದಿಡಲೇನ ಪಾಪಲೆ? ಹಂಗೇನಿಲ್ಲ ಕಣವ, ಹೋಗಿದ್ದೆ ಹೊಲಕ್ಕೇನೆ ಕಳಿಗೆ ತೆಗಿಯಕನೆ. ಈ ಹುಡುಗಿ ನಾನು ಬರ್ತೀನಿ ಅಜ್ಜಿ ಅಂತಂದ್ಲೆ. ಪಾಪ ಇದೂ ಬೆಳಗಿಂದ ಮಧ್ಯಾಹ್ನವರೆಗೂ ಚೆನ್ನಾಗಿ ಬದುಕು ಮಾಡ್ತು ನಮ್ಮ ಜೊತೆಗೆಲ್ಲ. ಅಯ್ಯೋ ಅದೆಲ್ಲಿತ್ತೋ ಏನೋ ಕಣೆ ಶೋಳು, ಆ ಶಾದ್ರೆಗೋ ಹುಲ್ಲೋಗೋ ಎಲ್ಲಿತ್ತೋ ಒಂದು ಗೊತ್ತಾಗ್ಲಿಲ್ಲ ನೋಡು. ಬಂದು ಹುಡುಗಿಗೆ ಕೊಚ್ಚಿಬಿಟ್ಟೈತೆ ಕಣೆ. ಅದಕ್ಕೆ ವಾರದಾರಿಗೆ ಹೇಳ್ಬಿಟ್ಟು ಹಂಗೆ ಪಾಪ ಕರ್ಕೊಂಡು ಬಂದೆ ನಾನು. ಯೋ ವಿಶಾಖ, ನಿಮ್ಮಲ್ಲದ್ದೇ ಕಳೆ ತೆಗಿಯಕ್ಕೆ ಹೋಗಿರೋದು ನೀನು ಏನು ಗೊತ್ತಿದ್ದಳ ನಂಗೆ ಕೇಳ್ತಿದೀಯ ಭೀಮಕ್ಕನ್ನ? ಹೌದಲ್ಲ, ಅಯ್ಯೋ ದೇರೆ, ನನಗಂತೂ ಅರಿವು ಮರುವಾದಂಗೆ ಆಗ್ಬಿಟ್ಟೈತೆ ಕಣೆ. ನಮ್ಮಯ್ಯಪ್ಪ ನಾನು ಇವತ್ತೇನು ಕೂಲಿ ಆಳುಗಳು ಅವನು ನೋಡಿರೆ ಅವನು ಅಪರೂಪದ ಮುಳ್ಳಂದಿ ಅದನಲ್ಲ, ಯಾರು ಸಿಕ್ಕಿಲ್ಲ ಮರೆ ಅನ್ನನ. ಹಂಗಾಗಿ ನಾನು ಸುಮ್ಮನಾಗಿದ್ದೆ. ಯಾರಿವತ್ತು ಹೋಗಿರಲ್ಲ ಹೊಲ್ದಕ್ಕೆ ಅಂದ್ಕೊಂಡಿದ್ದೆ. ಇವರೆಲ್ಲ ಹೋಗಿದ್ದಾರಲ್ಲ. ಆಮೇಲೆ ಅಡಿಗೆಗೆ ಅವನು ಮಧ್ಯಾಹ್ನ ಊಟಕ್ಕೆ ತಗೊಂಡೋಗಕ್ಕೆ ಬರಲಿಲ್ಲಲ್ಲ, ಮತ್ತೆ ಕೂಲಿಯರು ಬಂದಿದ್ರೆ ಯಾರ ಹತ್ರ ಮಾಡಿಸ್ಕೊಂಡು ಹೋದ ಅಡಿಗೆನ ಅವನು? ಅಲ್ಲ ಭೀಮಕ್ಕ, ಅವನು ನನಗೇನು ಹೇಳಿಲ್ಲ ಕಣ, ಹಂಗೆ ಬಂದದಾನೆ. ಕೂಲಿಯರು ಬಂದಾರಂತನೂ ಹೇಳಿಲ್ಲ, ಬಂದಲ್ಲ ಅಂತನೂ ಹೇಳಿಲ್ಲ. ನಮ್ಮ ಮಂತಕ್ಕೆ ಬಂದಲ್ಲವ. ನಮ್ಮ ಹೊಲಕ್ಕೆ ಹೋಗಿದ್ರೆ ನೀವೆಲ್ಲ ಕೂಲಿಗೆ? ಅಯ್ಯೋ ತಾಯಿ ವಿಶಾಲಕ್ಕ, ನಾವು ನಿಮ್ಮ ಹೊಲಕ್ಕೆ ಹೋಗಿದ್ದು ಆಲೇ ಒಂದು 10 ಗಂಟೆ ಆಗಿತ್ತು ಅನ್ಸುತ್ತವ. ಅವಾಗ ಹೋಗಿದ್ದು ನಾವು. ಈಗ ಸ್ವಲ್ಪ ಲೇಟಾಗೆ ಹೋದ್ವಿ. ಅವನು ಎಲ್ಲರನ್ನೂ ಕುಡಿಕೊಂಡು ಬರೋ ಅಷ್ಟೊತ್ತಿಗೆ ನಿಮ್ಮ ಮನೆ ಕೆಲ್ಸಕ್ಕೆ ಬರ್ತಾನಲ್ಲ ಹುಡುಗ, ಬರೋ ಅಷ್ಟೊತ್ತಿಗೆ ಪಾಪ ಲೇಟಾಗಿತ್ತು. ನಾವು ಏನೋ ಬಿಡತ್ಲ ಮನೆಗೆ ಇನ್ನೇನಿರೋದಂತ ಹೋದಂಗೆ ಆತು ನೋಡವ. ಹೋಗಿದ್ದಕ್ಕೆ ಹಿಂಗಾಗಿ ಹೋಗ್ಬಿಡ್ತೀವತ್ತು, ಏನು ಮಾಡೋದು? ನಮ್ಮತ್ತೆ ನನಗೂ ಹೇಳಿಲ್ಲ ವಿಶಾಲಕ್ಕರ ಹೊಲಕ್ಕೆ ಹೋಗ್ನಂತ. ನೀವು ಈಗ ಮಾತಾಡ್ಬೇಕಾರೆ ನೋಡಿ ನನಗೂ ಗೊತ್ತಾಗಿದ್ದು. ನಮ್ಮತ್ತೆ ಇಲ್ಲೇ ಯಾರು ಕರೀತದಾರ ತಡಿಯ ಹೊಲಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ಲು. ಇವಾಗರ ಹೊಲಕ್ಕಂತ ನನಗೂ ಗೊತ್ತಾಗ್ಲಿಲ್ಲ ಕಣ. ಪಾಪ ಅವಳಿಗೆ ಏನೋ ಹಾಕಿದೋ ಇಲ್ಲ ಭೀಮಕ್ಕ ನೀನು? ಹಚ್ಚಿದ್ದೀನಿ, ಅದು ಹೆಸ್ರು ಹೊರಡಿಸ್ಬಾರ್ದು, ಅದಕ್ಕೆ ಹೇಳೋಂಗಿಲ್ಲ ಅಷ್ಟೇನೆ. ಸಾಯಂಕಾಲದಷ್ಟೊತ್ತಿಗೆ ಅದು ಉರಿ ಹೊಡ್ತ ಸ್ವಲ್ಪ ಜಾಸ್ತಿ ಆಕತ್ತಲ್ಲ, ಹಂಗಾಗಿ ಅವಳಿಗೆ ಬಂದಾನ. ಅದಕ್ಕೆ ಕೊಳ್ತಾನೆ ಇದ್ದಾಳೆ. ಏನು ಮಾಡೋಣವ, ಯಾರು ಇಲ್ಲ ಮನೆಗೆ, ಅಜ್ಜನೂ ಇಲ್ಲ, ಯಾರು ಇಲ್ಲ ಮನೆಗೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೂ ಅದು ಔಷಧಿ ಐತೆ, ಅದನ್ನು ಹಾಕಿ ಹಿಂಗೆ ಸ್ವಲ್ಪ ಕೆಂಡ ಕಾಸಿದ್ರೆ ಅವಳಿಗೆ ಜಲ್ದಿ ಕಮ್ಮಿ ಆಗತ್ತೆ. ಅದನ್ನೆಲ್ಲ ಮಾಡಿದ್ದೀನಿ. ಸ್ವಲ್ಪ ಉತ್ತಮ ಅನ್ಸುತ್ತೆ ಆಗಲೇ. ಅಯ್ಯೋ ಉಳ್ಳುಡಾಡಿ ಅವರ ತೊಳ್ಕೊಣೆ ತಾಯಿ. ನನಗಂತೂ ಹಿಡ್ಕೊಂಡು ಅಲ್ಲಿಂದ ಬೇರೆ ನಡ್ಕೊಂಡು ಈ ಹುಡುಗಿನ ಎತ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗೋಗ್ಬಿಡ್ತು. ಮನೆ ಬಂದೊಳೆ ಅದನ್ನು ಔಷಧಿ ಎಲ್ಲ ಹಚ್ಚಿದ್ದೀನಿ. ಬಡಾಯಿ ಸ್ವಲ್ಪ ಉತ್ತಮ. ಅಯ್ಯೋ ನೀವು ಆಗಲೇ ನೋಡಿದ್ರೇನು ಅಂತಿದ್ರು, ಏನೋ ಬಿಡತ್ಲಾಗೆ. ಈಗ ಪರವಾಗಿಲ್ಲ, ಸ್ವಲ್ಪ ಹೊತ್ತಿಗೆ ಕಮ್ಮಿ ಆಗತ್ತೆ. ಇವರವೆಲ್ಲ ಮತ್ತೆ ಮಗಳಿಗೆ ಹಿಂಗಾದ್ರೂ ಬಂದಲ್ಲ, ಎತ್ಲಾಗ ಹೋಗಿದ್ದಾಳ. ಅಯ್ಯೋ ಆಕೆ ಏನಂತ ತಾಯಿಯ ಏನು ಅಲ್ಲ ಭೀಮಕ್ಕಾಕಿಗೆ ಹೋಗಿ ಯಾಕೆ ಮದುವೆ ಮಾಡಿದ್ರವ? ನಿಮ್ಮ ಹಂಗೆ ಮನೆಗೆ ಇಟ್ಕೊಂಡ ಬಿಟ್ಟು ಮದುವೆ ಆಗಾರದ ಕೇಳಿಸಿಟ್ಟಿರ್ತೀಗತ್ಲ ನೀವು. ಅದಕ್ಕೆ ಮಕ್ಳು ಬೇರೆ ಕೇಳು. ಅವಳಿಗೇನು ಮಕ್ಳು ಜವಾಬ್ದಾರಿ ಇಲ್ಲ, ಮತ್ತೊಂದಿಲ್ಲ, ಯಾತದಿಲ್ಲ. ತಿರುಗ್ತಿರ್ತಾಳೆ ನೋಡು. ಅದೇನು ಹೊಟ್ಟೆ ಯಾವಾಗ ಕೊಟ್ಟು ತಿಂತಾಳೋ, ಇಲ್ಲ ಯಾರನ್ನ ಮನೆ ಕೊಟ್ಟು ಉಣ್ತಾಳೆ, ಸುಮ್ಮನೆ ಅಡ್ಡಾಡ್ತಾಳೆ. ಅಷ್ಟು ಬಿಟ್ಟರೆ ನೀನಿಲ್ಲ ನೋಡವ ನಿನ್ನ ಮಗಳದು. ಹಿಂಗೆ ಹೇಳ್ತನಂತ ಏನು ಬೇಜಾರಾಗ್ಬೇಡ ನೀನು. ಯಾತಕ್ಕೆ ಬೇಜಾರು ಬಿಡವ ಅತ್ಲಾಗೆ. ಇದ್ದಂಗೆ ಹೇಳಿದ್ರೆ ಅದೇನೋ ಎದ್ದು ಬಂದು ಎದಿಗೆ ಹೊಡೆದ್ರಂತೆ, ಹಂಗಾಕತ್ತೆ. ಏನು ಮಾಡೋಣವ, ನಮ್ಮ ಕೈಲಿ ಏನೈತೆ? ಏನೋ ಮಾಡ್ಕೊಂಡು ತಿಂತಾರೆ ಎಲ್ಲರೂ. ಹೆಂಗೆ ಕೊಟ್ಟು ಮದುವೆ ಮಾಡ್ಬೇಕು ಹಂಗೆ ಮಾಡಿದ್ವಿ. ನಾವೇನು ಮಾಡೋಕ್ಕಾಗತ್ತವ? ಏನು ನಾನು ಸಂಸಾರ ಮಾಡೋಕ್ಕಾಗತ್ತ ಅವ್ರ ಜೊತೆಗೆ? ಹೇಳವ ನೀನೆ. ಅಯ್ಯೋ ತಾಯಿ, ಮಗಳಿಗೆ ಹಿಂಗಾದ್ರೂ ಅವಳೆಲ್ಲ ಒಳಗೆ ಹೋಗಿದ್ದಾಳೋ ಏನೋ. ಆಗಲೇ ಅದು ಯಾವುದೋ ಹುಡುಗನ ಕಳಿಸಿದ್ದೆ. ಅವ್ರವೇನೋ ನಮ್ಮ ಅಂತಾಗ ಇದ್ದಾಳೋ ಎಲ್ಲ ನೋಡ್ಕೊಂಬರ್ರ ಅಂದರೆ ಇಲ್ಲಂತ ಮನೆಗೆ. ಎಲ್ಲ ಒಳಗೆ ಹೋಗಿದ್ದಾಳೋ ಏನೋ, ಬೀಗ ಹಾಕ್ಯಂದು ಹೋಗಿದ್ದಾಳಂತೆ ಆ ಹುಡುಗನ ಕರ್ಕೊಂಡು. ಭೀಮಕ್ಕ ಅದೇನು ಔಷಧಿ ಹಾಕಿದಾವ?
ಹೇಳ ನಮಗೂ ಸರ್ ಯಾವಾಗ ಶೋಲ್ಗಿಲ್ ಕಡ್ದಾಗ ಇನ್ನೊಂದಕ್ಕೆ ಮನೆ ಮುದ್ದಿದ್ರೆ ನಮಗೂ ಅನುಕೂಲ ಆಕತ್ ನಮಗೂ ಯಾವಾಗ ಉಪಯೋಗಕ್ಕೆ ಬರ್ತತೆ. ಸೊ ಹಂಗಲ್ಲ ವಿಶಾಲಾಕ್ಷಿ, ಅದು ಇವತ್ತು ಅವ್ಳಿಗೆ ಹಂಗೆ ಕಚ್ಚೈತಲ್ಲ, ಇವತ್ತು ಹಾಕಿದ್ದೀನಲ್ಲ ಅವಳಿಗೆ ಅದು ಎಲ್ಲ ಉರಿ ಹೊಡ್ತಾ ನೋವು ಅದೆಲ್ಲ ಇಳಿಯೋವರೆಗೂ ಅದನ್ನು ಹೆಸರು ಹೊರಡಿಸ್ಬಾರ್ದು. ಇನ್ನೊಂದ್ಸರಿ ಯಾವಾಗನ ನಾಳೆಗೆ ಹೇಳ್ತೀನಿ ಸುಮ್ಮನಿರು. ಇವತ್ತೇನು ಬೇಡ. ಆಶಾ ಏನು ಕಮ್ಮಿ ಆಯ್ತೆ ನಾವು ಒಂದ್ಸೂರು ಏನಾನ ಉರಿ ಹೊಡ್ತೆಲ್ಲ ಕಮ್ಮಿ ಆಗೈತೆ? ಹ್ಞೂ ಅಜ್ಜಿ, ಸ್ವಲ್ಪ ಕಮ್ಮಿ ಆಗ್ತಾ ಐತೆ ಅಜ್ಜಿ, ಚೂರ ಐತೆ ಅಷ್ಟೇನೆ. ಹೌದೇನು, ಹೆಸರು ಅಳಿಸ್ಬಾರ್ದೇನು? ಸರಿ ಆಯ್ತು, ಯಾವಾಗ ಇನ್ನೊಂದ್ಸರಿ ಹೇಳು, ನಮಗೂ ಅನುಕೂಲ ಆಕತ್ತೆ. ನೀವು ಪಾಪ ಉಣ್ಲುದಂಗೆ ಹಂಗೆ ಬಂದ್ರೇನು? ನಮ್ಮ ಅಯ್ಯಪ್ಪಗೆ ಹೇಳಿ ನಾಳೆ ಕೂಲಿ ದುಡ್ಡನ್ನ ಇಲ್ಲಿಗೆ ಮನೆ ಹತ್ರಕ್ಕೆ ನಾನು ಕಳಿಸ್ಕೊಡ್ತೀನಿ. ಹೆಂಗ ಮತ್ತು ನೀವೇನೋ ಪಾಪ ಬರೋಕ್ಕೆ ಹೋಗ್ಬೇಡ್ರಿ. ಏನಾನ ಊಟ ಮಾಡಿಲ್ಲೇನೋ ಮಾಡೋಗ್ರಿ ಅತ್ತಾಗೆ. ಇಲ್ಲ ಬರ್ರತ್ತ ನಮ್ಮನೆ ಹೋಗೋಣ, ಉಣ್ಕೊಂಬರುವಂತೆ ಬಾ ಅಭಿಮಕ್ಕೆ ಹೋಗೋಣ. ಹ್ಞೂ ತಾಯಿ ಹೇಳ್ಬಾರ್ದು, ಇನ್ನೊಂದ್ಸರಿ ಯಾವಾಗನ ಹೇಳ್ತೀನಿ ತಗ. ನಮಗೇನು ಊಟ ಬೇಡವ. ಅವನು ಹೆಂಡತಿ ಹತ್ರ ಮಾಡ್ಸ್ಕೊಂಬಂದದ್ದ ಕಣ ಅಡಿಗೆ. ನೀನು ಯಾವ ದೂರ ಆಕತ್ತೆ, ಬಿಸಿಲೈತೆ, ಇನ್ನೇನು ಊರೊಳಕ್ಕೆ ಹೋಗೋಣ ಅಂತೇಳಿ ನೀವು ಅಲ್ಲೇ ಮನೆ ಕೊಟ್ಟಿರಲ್ಲ, ಅಲ್ಲಿಂದನೇ ಮಾಡ್ಸ್ಕೊಂಬಂದದ್ದ ಪಾಪ. ಆದರೆ ಏನು ಮಾಡ್ತಿ, ಹಿಂಗಾತಲ್ಲಿ ಹುಡುಗಿಗೆ. ನಾವೇನು ಉಣ್ಲಿಲ್ಲ ಏನಿಲ್ಲ, ಹಂಗೆ ಬಂದೆ ಪಾಪ ಈ ಹುಡುಗಿನ ಕರ್ಕೊಂಡು. ಏನೇ ಇಲ್ಲಿ ಯಾಕೆ ಇಲ್ಲಿ ಬಿದ್ದಿದ್ದೀಯಲ್ಲಿ? ಹೊಲಕ್ಕೆ ಹೋಗ್ತಿ, ನಾನು ಕಳೆ ತೆಗೀತೀನಿ ಅಂತ ಅಲ್ಲಾಡ್ಕೊಂಡು ಹೋಗಿದ್ದೆ, ಅಲ್ಲಿ ಇಲ್ಲಿ ಬಂದು ಹಿಂಗೆ ನಿಂತ್ಕೊಂಡಿದ್ಯಲ್ಲ, ಏನು ಬಂದು ತೆಗೆದ್ಕೊಂಡು ಹೋಗೋದು ನಿನಗೆ? ಮನೆ ಹತ್ರ ಬರ್ಬೇಕನ್ನೋ ಅವ್ರಿಗಿಲ್ಲೇನೆ, ಅವ್ರಿಗೆ ಇಟ್ಟಾಡಿ ಇಲ್ಲಿ ಬಂದು ಸೇರ್ಕೊಂಡಿದ್ದೀಯಲ್ಲಿ. ನೋಡಿ ವಿಶಾಲಕ್ಕ, ಅವಳು ಹೆಂಗೆ ಮಾತಾಡ್ತಾಳೆ, ಅವರು ಬೀಳ್ತಾಳೆ ಅವಳೇನೆ ಅಂತ ಪಾಪ ಮಗಳಿಗೆ ಹೆಂಗೆ ಬೈತಾಳೆ ನೋಡಿ ಅವಳು. ಇದಂತ ಕಣೆ ಇದು, ನನಗೆ ಬಾಯಿಗೊಳ್ಳೊಳೆ ಬರಲ್ಲ ನನಗೆ. ಅವಳು ನೋಡಿರಂಗೆ ರಕ್ತ ಕುದಿತಕ್ಕೆ ನೋಡಿ ನನಗೆ. ಹಂಗೆ ಮನೆ ಪಡಾಲ ಆಡಿಸ್ಕೊಂಡು ಎಲ್ಲೋಗಿದ್ಲೇನು ಹಾಳಾಗಿ, ಮಗಳಿಗೆ ಏನಾಗೈತೆ ಏನು ಬಿಟ್ಟತ್ತಂತ ವಿಚಾರಿಸಂಗಿಲ್ಲ. ಹೆಂಗೆ ಮಾತಾಡಿಕೊಂಡು ಹೆಂಗೆ ಬೊಗಳ್ಕೊಂತ ನಿಂತದಳು ನೋಡಿ ಅವಳು. ಸುಮ್ಮನೆ ಹೋಗ್ಲಿ ಅತ್ಲಾಗೆ, ಅವ್ರು ಹೋಯ್ತಾಳೆ ಹೇಳ್ಕೊಂತಾಳೆ ಬಿಡು ಅತ್ಲಾಗೆ. ನಮಗೆ ಯಾಕೆ ಬೇಕು? ನಾವೇನು ಭೀಮಾಕರ್ ಬಂತಕ್ಕೆ ಬಂದಿದ್ದೀವಿ, ಏನು ಅವಳು ಬಂತಕ್ಕೆ ಹೋಗಿದ್ದೀವಿ. ಅವಳೇನನ್ನ ಮಾತಾಡ್ತೀನಿ ಸೈಲಿ ಬಿಡತ್ಲೆ. ಅವಳು ಒಂಥರ ಉಟ್ಕೊಳ ಸುಟ್ರು ಹೋಗಲ್ಲ ಅನ್ನ ಕೊಡ್ಲ ಹೆಂಗ್ಸದು. ಓ ಮೇಡಮ್ಮ, ಎಲ್ಗೋಯ್ತಮ್ಮ ನೀನು ಅಲ್ಲಾಡ್ಕೊಂಡು ಅವಳಿಗೆ ಬಂದು ಬೈತೀಯ? ಅವರು ಬಿಟ್ಟಾಳೆ ಹಂಗೆ ಹಿಂಗೆ ಅಂತ. ಮಾನ ಮರ್ಯಾದಿಲ್ದಾಳೆ ನೀನೊಬ್ಬ ಹೆಂಗ್ಸೇನಿಲ್ಲ ನೀನು. ಮಗಳಿಗೆ ಹೆಂಗೆ ಬೇಕಂಗೆ ಮಾತಾಡ್ತೀಯಲ್ಲಿ? ನಾವು ಹಂಗೆ ಬೆಳೆಸಿದ್ದೇನೆ ನಿನ್ನ. ಅವಳಿಗೆ ಅಲ್ಲಿ ಹೊಲ್ದಾಗ ಚೇಳು ಕಡ್ದದ್ ಕಣೆ, ಕರ್ಕೊಂಬಂದು ಇಲ್ಲಿ ಔಷಧಿ ಹಾಕಿದ್ದೀನಿ. ಅದು ಏನೂ ತಿಳ್ಕೊಳಲ್ಲ, ಸುಮ್ಮನೆ ನಾಯಿ ಬೊಗಳ್ತಾನೆ ಇರೋದೆ. ಯಾವನೇನಮ್ಮ ಕದಕ್ಕೆ ಹೋಗಿ ಫಸ್ಟ್ ಏನೋ ಕೆಲಸ ಐತೆ ನೋಡ್ಕೆ ಹೋಗಿ. ಅವ್ಳಿಗೆ ಕೂಳು ತಿಂದಲ್ಲ, ನೀರು ತಿಂದಲ್ಲ, ಆಗ್ಲಿಂದ ಉಳ್ಳುಳ್ಳು ಆಡ್ಕೊಂಡು ಒರೆಸೋಳು. ಹುಡುಗನ ಕುಟ್ಟಿ ಹೇಳ್ಕಳಿಸಿದ್ನಲ್ಲೇ, ಎಲ್ಲೋಗಿದ್ದೆ ನೀನು ಹಾಳಾಗಿ ಬೀಗ ಹಾಕ್ಕೊಂಡು? ಯಾವುದೇನು ಶೇಳು ಕಡ್ದಿತ್ತೆ, ಶೇಳು ಕಡಿಯೋ ಬದಲು ಅವನ ಕಡ್ದಿಲ್ಲಲ್ಲ, ಹಂಗೆ ಹೋಗ್ಬಿಡೋಳತ್ಲ ನಿಗರ್ಕೊಂಡು. ಮತ್ತು ಈ ಕರ್ಮದ ಪಿಂಡಗಳೆಲ್ಲ ಹಂಗೆ ಉಳ್ಕೊಂಬಿಟ್ಟತವೆ. ಏನು ಮಾಡೋಕ್ಕಾಗಲ್ಲ. ಆಯ್ತು ತಗ, ನಾನು ಹೋಗ್ತೀನಿ, ನನಗೆ ಕೆಲಸ ಇದ್ದಾವೆ. ನೋಡ್ತೀರೇನ್ರವ ಇವಳವು ದೌಲತ್ ಮಾತು ಯಾವುದು ಏನೋ ಕೇಳಿಸ್ಕೊಳಲ್ಲವ. ನಮ್ಮ ಕಣ್ಣಾಗಿನ ಏನೇನು ನೋಡ್ಬೇಕು ಏನೇನಿಲ್ಲ. ನಾವು ವಯಸ್ಸಾಗೈತಿ, ಇನ್ನು ನನ್ನ ಮಕ್ಕಳು ಇಬ್ಬರು ಇದ್ದಾರೆ ಮದುವೆ ಮಾಡವು. ಯಾವ್ದಂತ ಸುದರ್ಶಂತಿ ಬಿಡವ ಅತ್ಲಾಗೆ. ನಮಗೂ ಎಳಿ ಕಿಡಿ ಸಾಕಾಗಿ ಹೋಗ್ಬಿಟ್ಟತ್ತಾರೆ. ಹೌದು ಬಿಡಿ ಅಕ್ಕ, ನೀವಾಗ ಅಷ್ಟೊತ್ತಿಗೆ ಎಲ್ಲ ಸುಧಾರಿಸ್ಕೊಂತೀರ. ಮಗಳಿಗೆ ಏನಾಗೈತೆ ಹಿಂಗಾಗೈತೆ ಅಂದ್ರೆ ನೋಡು, ಅವಳು ಹೆಂಗೆ ಕುಂಡಿ ತಿರ್ಸ್ಕೊಂಡು ಹೋಗ್ಬಿಟ್ಲು ಅಳದಾಳು. ಬಿಡವ, ನಮ್ಮಂಥರಾಗಿದ್ರೆ ನಮ್ಮ ಮಕ್ಳಿಗೆ ಅಯ್ಯೋ ಹಿಂಗಾತೆ ಹಂಗಾತೆ ಹೆಂಗೈದಿಯಪ್ಪ ಅಂತ ಹೆಂಗೆ ಕೇಳ್ತಿದ್ವಿ. ಏಳೆಂತ ಕತ್ತೆ ಜನ್ಮನೋ ಏನೋ ಬಿಡತ್ಲಾಗಿ. ಈ ಹುಡುಗಿನೇನೋ ಒಂದು ಗತಿ ಮಾಡ್ತಾಳೆ ಕಣ ಅಕ್ಕ ಅವಳು.